ಎಸ್, ಇವತ್ತು ನಾನು ಮೈಸೂರಿನ ಅರಮನೆಯಲ್ಲಿದ್ದೇನೆ. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಅರಮನೆ ಪುರೋಹಿತರಾದಂತಹ ಪ್ರಹ್ಲಾದ್ ಜೋಶಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಎಲ್ರಿಗೂ ಒಳ್ಳೆಯದಾಗಲಿ, ಸಂತೋಷ ಆಗ್ತಾ ಇದೆ. ಈ ದಿವಸ ಗಣಪತಿ ಹಬ್ಬ, ಎಲ್ರಿಗೂ ಸಹ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು ಗುರುಗಳೇ, ನಿಮ್ಮ ಆಶೀರ್ವಾದ ಸದಾ ನಮ್ಗೆ ಹೀಗೆ ಇರಲಿ. ಹಾಗೆ ಇವತ್ತು ಮೈಸೂರಿನ ಅರಮನೆಯಲ್ಲಿ ವಿಶೇಷವಾದ ಗಣಪತಿ ಅಂತಂದರೆ ನಿಜವಾದ ಗಣಪತಿಗೆ ನೀವು ಪೂಜೆ ಮಾಡ್ತೀರಾ ವರ್ಷ ವರ್ಷ. ಏನಿದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಈ ನಾಡ ಹಬ್ಬ ದಸರಾ ಅಂದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋದು ಮಾಡೋದಕ್ಕೋಸ್ಕರ, ಯಾರದಕ್ಕೂ ನನಗೆ ಒಳ್ಳೆಯದಾಗಲಿ ನಿನಗೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡೋದಲ್ಲ, ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡುವಂಥ ಪೂಜೆ. ದೇವ್ರನ್ನ ಯಾವ ರೂಪದಲ್ಲಿದೆ ಅಂತ ನೋಡಿಲ್ಲ, ಗಣಪತಿ ಆನೆ ರೂಪದಲ್ಲಿದ್ದ ಅಂತ ಹೇಳ್ತಾರೆ. ಹಾಗೆ ನಾವು ಆನೆ ರೂಪ ಆಗಿರೋಂತಹ ಗಣಪತಿ ರೂಪ ಆಗಿರೋಂಥ ಆನೆಯೇ ಕರ್ಕೊಂಬಂದು ಈ ದಿವಸ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದೀವಿ. ಓಕೆ ಗುರುಗಳೇ, ಆನೆಗಳಿಗೆ ಧಾನ್ಯಗಳು ಇಟ್ಟಿದ್ದೀರಾ ಒಂದಷ್ಟು, ಇಲ್ಲಿ ಹಣ್ಣು ಹಂಪಲು ಮತ್ತು ಬೆಲ್ಲ ಹಲವಾರು ತಿಂಡಿ ತಿನಿಸುಗಳನ್ನು ಇಟ್ಟಿದ್ದೀರಾ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಆನೆಗೆ ಅಂದರೆ ಗಣಪತಿಗೆ ಇಷ್ಟವಾದ್ದು ಏನಪ್ಪ ಅಂದರೆ ತಿಂಡಿಗಳು. ಗಣಪತಿಗೆ ತುಂಬ ಇಷ್ಟವಾದಂದರೆ ತಿಂಡಿಗಳು. ಎಷ್ಟು ತಿಂಡಿ ಕೊಟ್ಟರು ಅವನಿಗೆ ಸಾಲೋದೇ ಇಲ್ಲ. ಆನೆ ಹೊಟ್ಟೆ ತುಂಬಿಸೋಕ್ಕಾಗತ್ತೆಯೇ? ಇಲ್ಲ, ತುಂಬಿಸೋಕ್ಕಾಗಲ್ಲ. ನಮ್ಮ ಮನಸ್ಸು ತೃಪ್ತಿ ಆಗಬೇಕು. ಹಾಗೆ ಅದೇ ಥರ ನವಧಾನ್ಯಗಳು, ಯಾವುದೇ ಒಂದು ದೋಷಗಳಿರಬಾರ್ದು ನಮ್ಮ ಆನೆಗಳಿಗೆ ಅಂತ ಹೇಳಿ ನವಗ್ರಹ ಪೂಜೆ ಮಾಡಿ, ಆ ನವಗ್ರಹ ಪೂಜೆ ಮಾಡಿದಂಥ ಧಾನ್ಯಗಳನ್ನ ಎಲ್ಲ ಆನೆಗಳು ಸಹ ತಿನ್ನಿಸ್ತೀವಿ. ಅಂದರೆ ಎಷ್ಟು ಧಾನ್ಯಗಳಿವೆ? 9 ಧಾನ್ಯಗಳು, ನವಧಾನ್ಯಗಳು. ಹಾಗೆ ಗಣಪತಿಗೆ ಇಷ್ಟವಾದಂಥ ತಿಂಡಿಗಳು, ಎಲ್ಲ ಥರ ತಿಂಡಿಗಳು ಸಹ ಎಲ್ಲ ಸಿಹಿ ತಿಂಡಿಗಳು 21 ಥರ ತಿಂಡಿಗಳು, ಎಳ್ಳುಂಡೆ, ಕರ್ಜಿಕಾಯಿ ನೋಡ್ತೀರಾ ಇವೇ, ಆ ಥರ ತಿಂಡಿಗಳೆಲ್ಲ ಇಟ್ಟು ಗಣಪತಿಗೆ ಇಷ್ಟವಾದಂಥ ಪಂಚಫಲಗಳು ಎಲ್ಲ ಥರ ಹಣ್ಣುಗಳನ್ನ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ಎಲ್ಲ ಅಧಿಕಾರಿಗಳ ಕೈಲಿ ಸಹ ಪೂಜೆ ಮಾಡಿಸ್ತೀವಿ. ಅದಾದಮೇಲೆ ನಂತರ ಆನೆಗಳು ಚೆನ್ನಾಗಿರಲಿ, ಯಾವುದರ ದೃಷ್ಟಿಗಳದ್ದು ಬರೋದು ಬೇಡ ಅಂತ, ಆನೆ ಮಾತೃಗಳಿಗೂ ಸಹ ದೃಷ್ಟಿ ಆಗೋದು ಬೇಡ. ಆನೆಗೆ ದೃಷ್ಟಿ ಆಗೋದಿಲ್ಲ, ಏನು ಆನೆ ಮಾತುಗಳ ಮೇಲೆ ಕೋಟಿ ಅಂತ ಜನ ನೋಡ್ತಾರೆ, ಅವ್ರಿಗೂ ಆರೋಗ್ಯವಾಗಿರಬೇಕು. ನಮ್ಮ ಆನೆ ಮಾತುಗಳು ಆರೋಗ್ಯವಾಗಿದ್ದರೆ ದಸರಾ ನಡೆಯೋದು, ಹೌದಾನೆ? ಬರೀ ಆನೆ ಇದ್ದರೆ ಸಾಲೋದಿಲ್ಲ. ಆನೆಗಳಿಗೆ ನೋಡೋಂಥವ್ರು ಮಾತುಗಳು, ಕಾವಡಿಗಳು ಅವರೆಲ್ಲ ಚೆನ್ನಾಗಿರಬೇಕು. ಅವ್ರಿಗೋಸ್ಕರ ಅವ್ರು ಯಾವುದೂ ಸಹ ತೊಂದರೆಗಳಾಗಬಾರ್ದು, ದೇವ್ರು ಸಹ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಡೆಯಲ್ಲಿ ಕುಂಬಳಕಾಯಿನ ನಿವಾಳಿಸಿ ಹೊಡಿತೀವಿ. ಅಂದರೆ ದೃಷ್ಟಿ ತೆಗಿತೀರಾ ಟೋಟಲಾಗಿ. ಗುರುಗಳೇ, ಇದು ನಿಮಗೆ ಇಷ್ಟು ಆನೆಗಳಲ್ಲಿ ಇಷ್ಟವಾದಂಥ ಆನೆ ಯಾವುದು? ಇದು ನಿಮ್ಮದು ಎಷ್ಟನೇ ದಸರಾ? ನಂದು ಇದು 28ನೇ ದಸರಾ. ನನಗೆ ಎಲ್ಲ ಆನೆಗಳು ಒಂದೇ. ನಮ್ಮ ಇಲ್ಲಿರೋ ಆನೆ ಇಷ್ಟಪಡುವಂಥ ಯಾವುದು ತುಂಬ ಇಷ್ಟಪಡೋವಂಥದ್ದು ನಮ್ಮ ಅಭಿಮನ್ಯು ಕಂಡ್ರೆ ತುಂಬ ಇಷ್ಟ. ಎಲ್ಲ ಆನೆಗಳು ನಂಗೆ ತುಂಬ ಇಷ್ಟಪಡ್ತೀನಿ. ಅದ್ರಲ್ಲಿ ನಮ್ಮ ಅರಮನೆ ಆನೆಗಳಿಗೂ ಇವತ್ತು ಪೂಜೆ ಆಗುತ್ತೆ, ಅವಗೂ ಸಹ ಪೂಜೆ. ಇದು ಬೇರೆ ಅದು ಬೇರೆ ಅಂತ ಮಾಡೋದಿಲ್ಲ, ಎಲ್ಲ ಆನೆಗಳಿಗೂ ಸೇರಿಸಿ ಪೂಜೆ ಮಾಡ್ತೀವಿ. ಹೌದು, ಭೀಮ ಇದ್ದಾನೆ, ಮಹೇಂದ್ರ ಇದ್ದಾನೆ, ಎಲ್ಲ ಆನೆಗಳು ತುಂಬ ಖುಷಿ ಆಗ್ತದೆ. ಅದರಲ್ಲಿ ಈಗಂತೂ ಒಂದು ಹೆಣ್ಣಾನೆ ಬಂದಿದೆ, ರೂಪ ಕೋಳಿಗೆ ಭಾರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದಂತೂ ಹೊಟ್ಟೆ ಬಾಕಿ. ಏನು ಕೊಟ್ಟರು ಫಸ್ಟು ಕೈಯೇ ಹಿಡ್ಕೊತಾ ಇರ್ತಾಳೆ, ಯಾರೋ ಕೊಡು ಅಂತ. ಆನೆ ಪೂಜೆ ಮಾಡೋಕೆ ಅದೆಲ್ಲರೂ ಖುಷಿನೇ ಬೇರೆ. ಮತ್ತು ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಸಂತೋಷದಿಂದ ಆಚರಣೆ ಮಾಡೋಣ. ದೇವ್ರಿಗೆ ನೀವು ಪ್ರಾರ್ಥನೆ ಮಾಡಿ, ನಮ್ಮ ಆನೆಗಳಿಗೂ ಆರೋಗ್ಯ ಕೊಡುವಂಥ ದೇವ್ರಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ದಸರಾ ಯಶಸ್ವಿಯಾಗಿ ನಡೀಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರುಗಳೇ.